ನಮಸ್ಕಾರ ಸ್ನೇಹಿತರೆ, ಹೊಸ ವರ್ಷದಲ್ಲಿ PM ಕಿಸಾನ್ ರೈತ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಪ್ರತಿಯೊಂದು ಫಲಾನುಭವಿಗಳಿಗೆ ಪ್ರತಿಯೊಂದು ಕಂತಿನಲ್ಲಿ ಇನ್ಮೇಲಿಂದ 4,000 ಜಮಾ ಆಗುತ್ತೆ ಎನ್ನುವಂತಹ ಮಾಹಿತಿ ಕೂಡ ದೊರಕ್ತಾ ಇದೆ. ಹೌದು ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳು ಈ ಒಂದು ವಿಷಯವನ್ನು ಕೇಳಲಿಕ್ಕೆ ಕಾಯ್ತಾ ಇದ್ರಿ. ಹೌದು, ನಮಗೂ ಕೂಡ PM ಕಿಸಾನ್ ಯೋಜನೆಯಲ್ಲಿ ಹೆಚ್ಚಳ ಆಗಬೇಕು. ಈ 4,000 ಜಮಾ ಆಗಿದ್ರೆ ವಾರ್ಷಿಕವಾಗಿ 12,000 ಜಮಾ ಆಗುತ್ತೆ. ಇದುವರೆಗೆ ಹೇಗಿತ್ತು, 4 ತಿಂಗಳಿಗೊಮ್ಮೆ 2,000, ವಾರ್ಷಿಕವಾಗಿ 6,000, ಅಂದರೆ ವರ್ಷಕ್ಕೆ 6,000, ಪ್ರತಿ 4 ತಿಂಗಳಿಗೊಮ್ಮೆ 2,000 ಈ ರೀತಿ ಜಮಾ ಆಗ್ತಾ ಹೋಗ್ತಾ ಇತ್ತು. ಅದೇ ರೀತಿಯಾಗಿ ಈಗ 4,000 ಆಗಿದೆನಾ ಅಥವಾ ಇಲ್ವಾ, ಎಲ್ಲಿ ಆಗಿದೆ, ನಮ್ಮ ರಾಜ್ಯಕ್ಕೂ ಕೂಡ ಇದು ಸೇರ್ಪಡೆ ಆಗುತ್ತಾ, ಇದೆಲ್ಲದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ತಿಳಿಸಿಕೊಡ್ತೇನೆ. ಹಾಗೆ ಈ PM ಕಿಸಾನ್ 21ನೇ ಕಂತಿನ ಹಣ ಯಾವಾಗಿನಿಂದ ಜಮಾ ಆಗುತ್ತೆ ಇದರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಹೊಸ ವರ್ಷಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಮಾಹಿತಿ ಬಗ್ಗೆ ಎಲ್ಲವೂ ಕೂಡ ನಾನು ತಿಳಿಸಿಕೊಡ್ತೇನೆ. ಇನ್ನೊಂದು ವಿಷಯ, ನೀವು ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ಈ 21ನೇ ಕಂತಿನ ಹಣ ಜಮಾ ಆಗುವಂಥದ್ದು, ಇಲ್ಲ ಅಂದರೆ ಖಂಡಿತವಾಗ್ಲೂ ಜಮಾ ಆಗೋದಿಲ್ಲ. ಹಾಗೆ ಬನ್ನಿ ಸ್ನೇಹಿತರೆ, ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, PM ಕಿಸಾನ್ ಯೋಜನೆಯಲ್ಲಿ ನಿಮಗೆ ದುಡ್ಡು ಬರಬೇಕಂದ್ರೆ ಅದು 21ನೇ ಕಂತಾಗಿರಲಿ, 22 ಹಾಗೂ 23 ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಜಮಾ ಆಗಲೇಬೇಕಂದ್ರೆ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಹೌದು, ನಾನು ಮೊದಲೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಪಹಣಿಗೆ ಆಧಾರ್ ಕಾರ್ಡ್ ನೀವು ಲಿಂಕ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮ ಒಂದು PM ಕಿಸಾನ್ ದುಡ್ಡು ಅಷ್ಟೇ ಬರೋದಿಲ್ಲ. ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ಈ ರೀತಿ ಇನ್ನಿತರ ಸೌಲಭ್ಯಗಳು ರೈತರಿಗೆ ಇರ್ತಾವಲ್ಲ, ಎಲ್ಲವೂ ಕೂಡ ಕಟ್ಟಾಗುತ್ತೆ. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಇನ್ಯಾವನೋ ಬಂದು ಲಪಟಾಯಿಸ್ಕೊಂಡು ಹೋಗ್ತಾನೆ. ಸೊ ಇದ್ರ ಬಗ್ಗೆ ನಾನು ಮುಂದೆ ಚರ್ಚೆ ಮಾಡ್ತೀನಿ. ಸೊ ಅದಕ್ಕೆ ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ಈಗ PM ಕಿಸಾನ್ ಯೋಜನೆಯಲ್ಲಿ 4,000 ದುಡ್ಡು ಹೀಗೆ ಬರ್ತಾ ಇದೆ. ಇದು ನಿಜಾನಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ನಿಜ, ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ. ಇದನ್ನು ನಾನು ನಿಮಗೆ ಬಿಡಿಸಿ ಹೇಳುವುದೀನಿ. ಸೊ ಅದಕ್ಕಾಗಿ ವಿಡಿಯೋನ ಅಗದಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಸ್ನೇಹಿತರೆ, PM ಕಿಸಾನ್ ಯೋಜನೆಯಲ್ಲಿ ಈಗಾಗಲೇ ಬರ್ತಕ್ಕಂತಹ ಕಂತುಗಳು ಟೋಟಲ್ ವಾರ್ಷಿಕವಾಗಿ 3 ಬರ್ತವೆ. ಟೋಟಲ್ 6,000 ದುಡ್ಡು ವರ್ಷಕ್ಕೆ ಪಡ್ಕೊಳ್ತೀರಿ. ಅದೇ ರೀತಿಯಾಗಿ ಬಿಹಾರ ರಾಜ್ಯದಲ್ಲಿ ವಾರ್ಷಿಕವಾಗಿ 12,000, ಪ್ರತಿ 4 ತಿಂಗಳಿಗೊಮ್ಮೆ 4,000 ದುಡ್ಡನ್ನು ಅಲ್ಲಿಯ ರೈತರು ಕೂಡ ಪಡ್ಕೊಳ್ತಾರೆ. ಅದು ಹೇಗಪ್ಪ ಅಂತ ಕೇಳೋದಾದರೆ, ಬಿಹಾರದ ಚುನಾವಣೆ ನಡೀತಾ ಇತ್ತು ಹೋದ ತಿಂಗಳಲ್ಲಿ. ಹಾಗಾದರೆ 1-2 ತಿಂಗಳ ಹಿಂದೆನೇ ಇದು. ಸೊ ಬಿಹಾರದ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಬಿಹಾರ ರಾಜ್ಯ ಸರ್ಕಾರ ಒಂದು ಘೋಷಣೆ ಮಾಡುತ್ತೆ. ನಾವು ಚುನಾವಣೆಯಲ್ಲಿ NDA ಸರ್ಕಾರ ಹೇಳುತ್ತೆ, ನಾವು ಆಡಳಿತಕ್ಕೆ ಬಂದಿದ್ದೆ ಆದರೆ ನಾವು ಈ ಒಂದು ಸ್ಕೀಮನ್ನು ಜಾರಿ ಮಾಡ್ತಾ ಇದ್ದೀವಿ. ಅದು ಏನಂದರೆ, PM ಕಿಸಾನ್ ಯೋಜನೆಯಲ್ಲಿ ಈಗ 2,000 4 ತಿಂಗಳಿಗೊಮ್ಮೆ ಏನು ಜಮಾ ಆಗ್ತಾ ಇದೆ, ಅದು ಬರೀ 2,000 ಜಮಾ ಆಗೋದಿಲ್ಲ. ಅದರ ಜೊತೆಗೇ ನಾವು ಇನ್ನೂ 2,000 ಸೇರಿಸಿ 4,000 ದುಡ್ಡನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನು ನರೇಂದ್ರ ಮೋದಿ ಸರ್ಕಾರ ಅಲ್ಲಿ ಘೋಷಣೆ ಮಾಡಿತ್ತು. ಅದೇ ರೀತಿಯಾಗಿ ಬಿಹಾರದ ಸರ್ಕಾರ ಕೂಡ ಘೋಷಣೆ ಮಾಡಿತ್ತು. ಅಂದರೆ ಕೇಂದ್ರ ಸರ್ಕಾರದಿಂದ ಹೋಗ್ತಕ್ಕಂತಹ ದುಡ್ಡು ಎಷ್ಟು, 2,000. ಇನ್ನು ಬಿಹಾರದ ರಾಜ್ಯ ಸರ್ಕಾರದಿಂದ ಹೋಗ್ತಕ್ಕಂತಹ ದುಡ್ಡು 2,000. ಟೋಟಲ್ 4,000 ದುಡ್ಡನ್ನು ಅಲ್ಲಿಯ ರೈತರ ಖಾತೆಗಳಿಗೆ ಪ್ರತಿ 4 ತಿಂಗಳಿಗೊಮ್ಮೆ ವಾರ್ಷಿಕವಾಗಿ 12,000 ದುಡ್ಡನ್ನು ಜಮಾ ಮಾಡಲಿಕ್ಕೆ ಸರ್ಕಾರಗಳು ಮುಂದಾಗಿದೆ. ಅಂದರೆ ಎರಡೂ ಸರ್ಕಾರಗಳು ಕೈ ಜೋಡಿಸಿದೆ. ಯಾಕಂದರೆ ಕೆಳಗಡೆ ರಾಜ್ಯ ಸರ್ಕಾರದಲ್ಲಿ ಕೂಡ BJP, ಮೇಲ್ಗಡೆ ಕೇಂದ್ರ ಸರ್ಕಾರದಲ್ಲಿ ಕೂಡ BJP, ಹೀಗಾಗಿ ಕೈ ಜೋಡಿಸಿದ್ದಾವೆ. ಅದೇ ರೀತಿಯಾಗಿ ಅಲ್ಲಿ ಈಗ 2,000 ಅಲ್ಲ 4,000 ದುಡ್ಡನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಈಗ ಆಡಳಿತಕ್ಕೂ ಕೂಡ ಬಂದಿದ್ದಾರೆ, ಆಯ್ಕೆನೂ ಕೂಡ ಆಗಿದ್ದಾರೆ, ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ಇನ್ನು ಮೇಲಿಂದ 4,000 ದುಡ್ಡು ಜಮಾ ಆಗ್ತಾ ಹೋಗುತ್ತೆ. ಇನ್ನು ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಒಪ್ಕೊಂಡಿದ್ದೆ ಆದರೆ ನಮ್ಮಲ್ಲಿ ಕೂಡ ರೈತರಿಗೆ 4,000 ಕೊಡಬಹುದು. ಹೌದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಪ್ಕೊಂಡಿದ್ದೆ ಆದರೆ ಕೊಡಬಹುದು. ಆದರೆ ಕೇಂದ್ರದಿಂದ PM ಕಿಸಾನ್ ಯೋಜನೆಯಲ್ಲಿ ದುಡ್ಡನ್ನು ಕೊಡಬೇಕಂದ್ರೆ ಅವರು ಕೊಡ್ತಾರೆ. ಈಗ 2,000 ಅಂತ ಕೊಡ್ತಾರೆ. ಇನ್ನು ರಾಜ್ಯ ಸರ್ಕಾರ ಇದರ ಜೋಡಿ ಕೈ ಜೋಡಿಸ್ಬೇಕಂದ್ರೆ ಇನ್ನೂ ಸಾಲ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಿದ್ದಾವೆ. ಇಲ್ಲಿನೇ ಇವರಿಗೆ ಬಂಡವಾಳ ಇಲ್ಲ, ಸರಿಯಾಗಿ ದುಡ್ಡನ್ನು ಕೊಡ್ತಾ ಇಲ್ಲ. ಇನ್ನು PM ಕಿಸಾನ್ ಯೋಜನೆಯಲ್ಲಿ ಈ ದುಡ್ಡನ್ನು ಹಾಕಿ ಕೊಡ್ತಾರ. ಈಗ ಬಿಹಾರದ ಸರ್ಕಾರ 4 ತಿಂಗಳಿಗೊಮ್ಮೆ 2,000 ಕೊಟ್ಟರೆ ಅವ್ರದ್ದೇನು ಲಾಸ್ ಆಗೋದಿಲ್ಲ. ಅವ್ರದ್ದು ಎಷ್ಟು ಬಜೆಟ್ ಇರುತ್ತೋ ಅಷ್ಟಕ್ಕೆ ಅದು ಸಾಲತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಫ್ರೀ ಬಸ್ಸು, ಅದೇ ರೀತಿಯಾಗಿ ಗೃಹಲಕ್ಷ್ಮಿಯಲ್ಲಿ 2,000 ಫ್ರೀಯಾಗಿ, ಅದು ಪ್ರತಿ ತಿಂಗಳಿಗೊಮ್ಮೆ. ಇನ್ನು ಶಕ್ತಿ ಯೋಜನೆ ಅದಾಯಿತು. ಇನ್ನು ಗೃಹಜ್ಯೋತಿ ಯೋಜನೆ ಕೊಡಬೇಕಂದ್ರೆ ಅಲ್ಲಿ ಎಷ್ಟು ಬಿಲ್ ಬರ್ತದೆ ಅದು ಮೊದಲು ಅಷ್ಟೇ ಬರ್ತಾ ಇದೆ ಬಿಡಿ ಈಗ. ಅದೇ ರೀತಿಯಾಗಿ ಯುವನಿಧಿ ಅಂತೂ ಏನು ನಡೀತಾನೆ ಇಲ್ಲ. ಇನ್ನು ಅನ್ನಭಾಗ್ಯದಲ್ಲಿ ಅಂತೂ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಇನ್ನು ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಈ 3 ಯೋಜನೆಗಳಲ್ಲಿ ಸರಿಯಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ
ಗೃಹಲಕ್ಷ್ಮಿಯಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ, ಆದರೆ ಕೊಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಈ ಮೂರೇ ಯೋಜನೆಗಳಲ್ಲಿ ಲಾಸ್ ಆಗ್ತಾ ಇದೆ. ಅದೇ ರೀತಿಯಾಗಿ ಬೆಲೆಗಳ ಏರಿಕೆ ಮಾಡ್ಕೊಂಡು ಬಿಟ್ಟಿದೆ. ಇನ್ನು PM ಕಿಸಾನ್ ಯೋಜನೆಯಲ್ಲಿ ದುಡ್ಡು ಕೊಟ್ಟರೆ ಇನ್ನೂ ಎಷ್ಟು ಬೆಲೆಗಳು ಏರಿಕೆ ಆಗಬಹುದು. ಎಲ್ಲ ಬೆಲೆಗಳ ಏರಿಕೆ ಆದರೆ ನಮಗೆ ತತ್ತರಿಸಿ ಹೋಗುವಂತಹ ಪರಿಸ್ಥಿತಿ ನಮಗೆ ಬರುತ್ತೆ ಪ್ರಜೆಗಳಿಗೆ. ಅಂದರೆ ಈಗ ಹಾಲಿನ ಬೆಲೆ, ಪೆಟ್ರೋಲ್, ಡೀಸೆಲ್ ಬೆಲೆ, ಅಗತ್ಯವಾದ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಹೋದರೆ ಹೇಗೆ ಹೇಳಿ. ಗಾಣದ ಎಣ್ಣೆ ಬೆಲೆ ಏರಿಕೆ ಆಗಿದೆ, ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ ಏರಿಕೆ ಆಗಿದೆ. ಅದು ಅಗತ್ಯನೇ, ಪ್ರತಿಯೊಬ್ಬ ರೈತರಿಗೂ ಕೂಡ ಅಗತ್ಯ, ಸಾಮಾನ್ಯ ಪ್ರಜೆಗಳಿಗೂ ಕೂಡ ಅದಕ್ಕೆ ಅಗತ್ಯ. ಇನ್ನು ಈ ಮೆಟ್ರೋನಲ್ಲಿ ಟಿಕೆಟ್ ಬೆಲೆ ದರ ಅಲ್ಲಿ ಅದು ಕೂಡ ಏರಿಕೆ. ಟ್ರೈನ್ನಲ್ಲಿ ಪ್ರತಿಯೊಬ್ಬ ಈಗ ಹೆಚ್ಚಾನೆಚ್ಚು ಜನರು ವಾಸವಾಗ್ತಕ್ಕಂಥವ್ರು, ಸಾರಿಗೆಯಿಂದ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಟ್ರೈನಲ್ಲಿ, ಜೊತೆಗೆ ಬಸ್ನಲ್ಲಿ ಕೂಡ ಪುರುಷರಿಗೆ ಟಿಕೆಟ್ ದರ ಏರಿಕೆ. ಹೀಗೆ ಯೋಜನೆಗಳನ್ನು ಫ್ರೀಯಾಗಿ ಕೊಡೋದು, ಈ ಕಡೆ ಬೆಲೆಗಳ ಏರಿಸೋದು, ಅಂದರೆ ನಮ್ಮಿಂದ ನಮಗೆ ಕೊಡೋದು, ಇದು ಯಾತಕ್ಕೆ ಬಂತು? ಸೊ ಇಂಥದ್ದೆಲ್ಲವೂ ಕೂಡ ಇಲ್ಲಿ ಕ್ವಶನ್ಸ್ಗಳು ಬರ್ತವೆ. ಅದೇ ರೀತಿಯಾಗಿ PM ಕಿಸಾನ್ ಯೋಜನೆಯಲ್ಲಿ ಸರ್ಕಾರ ಮತ್ತೆ 2,000 ಕೈ ಜೋಡಿಸಿದ್ದೆ. ಆದರೆ ಮೊದಲೇ ಹೇಳಬೇಕಂದ್ರೆ ಇಲ್ಲಿ ಕಾಂಗ್ರೆಸ್ಸು ಮೇಲೆ BJP ಇದು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಪ್ಕೊಂಡಿದ್ದೆ ಆದರೂ ಸಹಿತ ಇನ್ನಷ್ಟು ಬೆಲೆ ಏರಿಕೆ ಆಗುತ್ತೆ, ಸಾಲ ಮಾಡ್ಕೊಳ್ಳುತ್ತೆ. ಭಾರತದಲ್ಲಿನೇ ನಂಬರ್ 1 ಸಾಲದ ರಾಜ್ಯ ನಮ್ಮ ರಾಜ್ಯ ಆಗುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಮೊದಲೇ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ತತ್ತರಿಸಿ ಹೋಗಿದ್ದಾರೆ. ಹಾಗಾಗಿ ಇದನ್ನು ನಮ್ಮ ರಾಜ್ಯದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಏನು, ಮುಂದಿನ ದಿನಗಳಲ್ಲಿ ಚುನಾವಣೆ ನಡೀತಪ್ಪ ಅಂದರೆ ಆ ಒಂದು ಸಂದರ್ಭದಲ್ಲಿ BJP ಅಧಿಕಾರಕ್ಕೆ ಬರಲು ಈ ಒಂದು ಅಸ್ತ್ರವನ್ನು ಉಪಯೋಗಿಸಿಕೊಳ್ಳಬಹುದು. ಅಂದರೆ PM ಕಿಸಾನ್ ಯೋಜನೆಯಲ್ಲಿ ನಾವು ಕೂಡ ಮತ್ತೆ 2,000 ಕೊಡ್ತೀವಿ, ಕೇಂದ್ರ ಸರ್ಕಾರವು ಕೂಡ 2,000 ಕೊಡುತ್ತೆ, 4,000 ದುಡ್ಡನ್ನು ನಾವು ಕೊಡ್ತೀವಿ ಪ್ರತಿ 4 ತಿಂಗಳಿಗೊಮ್ಮೆ ಅಂತ ಘೋಷಣೆ ಮಾಡಬಹುದು. ಅದರಲ್ಲಿ ಏನು ಆಶ್ಚರ್ಯ ಇಲ್ಲ. 4 ತಿಂಗಳಿಗೊಮ್ಮೆ ಕೊಟ್ಟರೆ ಏನೂ ಅಷ್ಟೊಂದು ಸರ್ಕಾರಕ್ಕೆ ಲಾಸ್ ಆಗೋದಿಲ್ಲ. ಆದರೆ ಈಗ ಏನು ಇವರು ಕೊಡ್ತಾ ಇದ್ದಾರೆ, ಇದರಿಂದ ಬೆಲೆ ಏರಿಕೆ ಆಗ್ತಾ ಇದೆ, ಇದರಿಂದ ಜನರಿಗಂತೂ ಹೊಡೆತ ಬೀಳ್ತಾ ಇದೆ, ಖಂಡಿತವಾಗ್ಲೂ ಹೊಡೆತ ಬೀಳ್ತಾ ಇದೆ. ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡು ಸಿಗ್ತಾ ಇಲ್ಲ, ಆದರೆ ಬೆಲೆಗಳ ಏರಿಕೆ, ಇದರಿಂದಾಗಿ ಜನರಿಗೇನೆ ತೊಂದರೆ. ಸದ್ಯಕ್ಕೆ ಈ ರೀತಿ ಬದಲಾವಣೆಗಳು ಆಗಿದ್ದಾವೆ. ಇದು ಬಿಹಾರ ರಾಜ್ಯದಲ್ಲಿ ಆಗಿದೆ. ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ BJP ಸರ್ಕಾರ ಇದ್ದಲ್ಲಿ ಕೊಡಬಹುದು. ಈಗ ಎಕ್ಸಾಂಪಲ್ ಮಹಾರಾಷ್ಟ್ರದಲ್ಲಿ ಕೊಟ್ಟರು ಕೊಡಬಹುದು, ಒಪ್ಕೊಳ್ಬಹುದು. ಅಂದರೆ ಮಹಾರಾಷ್ಟ್ರದಲ್ಲಿ ಕೂಡ BJP ಸರ್ಕಾರ ಇದೆ. ಸೊ ಹಾಗಾಗಿ ಅವರು ಕೂಡ ಒಪ್ಕೊಳ್ಬಹುದು. ಇನ್ನು ನಮ್ಮಲ್ಲಿ ಅಂತೂ ಕಾಂಗ್ರೆಸ್ ಸರ್ಕಾರ, ಹೀಗಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮಗೆ 2,000 ಬರೋದು, ವಾರ್ಷಿಕವಾಗಿ 6,000 ದುಡ್ಡನ್ನೇ ಬರೋದು. ಇನ್ನು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಎಷ್ಟು ಅವಶ್ಯಕತೆ ಆಗಿದೆ ಅಂದರೆ, ಈಗ ನಾವು ಕೂಡ ಸಾಕಷ್ಟು ಕಡೆ ಕೇಳಿದ್ದೀವಿ. ಅಂದರೆ ಈಗ ಯಾರ್ಯಾರ್ದು ರೈತರಿದ್ದಾರೋ ಅವ್ರದ್ದು ಆಸ್ತಿ ಪಾಸ್ತಿಗಳನ್ನು ಇನ್ಯಾವುದೋ ಬಂದು ಲಪಟಾಯಿಸ್ಕೊಂಡು ಹೋಗುವಂಥದ್ದು, ಯಾರ್ದೋ ಆಸ್ತಿ ಇರುತ್ತೆ ಇನ್ಯಾವನಿಗೆ ಮಧ್ಯವರ್ತಿಯಾಗಿ ಮಾರಾಟ ಮಾಡೋದು, ಈ ರೀತಿ ಸಾಕಷ್ಟು ಕಡೆ ನಡೆದಿದೆ. ಹಾಗಾಗಿ ನೀವು ಏನು ಮಾಡಬೇಕು, ನಿಮ್ಮ ಒಂದು ಆಸ್ತಿ ಪಾಸ್ತಿ ಉಳಿಸ್ಕೊಳ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳೋದು ಅತಿ ಅವಶ್ಯಕ. ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ಪಹಣಿ ಒಂದು ತೆಗೆದುಕೊಳ್ಳಿ, ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಳ್ಳಿ. ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳಿರ್ತಾರೆ, ಅವರು ಈ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ ಕೊಡ್ತಾರೆ. ಈ ಕೆಲಸವನ್ನು ನೀವು ಪ್ರತಿಯೊಬ್ಬರು ಕೂಡ ಮಾಡಬಹುದು. ಪ್ರತಿಯೊಬ್ಬರು ಕೂಡ ಮಾಡಬಹುದಲ್ಲ, ಮಾಡಲೇಬೇಕು. ಇಲ್ಲಾಂದರೆ ನಿಮ್ಮ ಆಸ್ತಿ ಪಾಸ್ತಿಗಳು ಯಾವನೋ ಒಂದು ಲಪಟಾಯಿಸ್ಕೊಂಡು ಹೋದ್ಮೇಲೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಕೋರ್ಟಿ ಕಚೇರಿ ಅಂತ ದುಡ್ಡನ್ನು ಹಾಕಬೇಡಿ. ಅದಕ್ಕೆ ನನ್ನ ರಿಕ್ವೆಸ್ಟು, ಇದನ್ನು ಲಿಂಕ್ ಮಾಡಿಸ್ಕೊಳ್ಳಿ. ಇನ್ನು ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.